ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ನಿಮಗೆ ಹರ್ಷ ತರಲಿ ಅಂತ ಹೇಳ್ತಾ ಫ್ರೆಂಡ್ಸ್, ನಿನ್ನೆಲ್ಲ ಪೂಜೆಗಳಾಯಿತು ಮತ್ತು ಬೇವು ಬೆಲ್ಲ ಹೋಳಿಗೆ ಊಟ ಎಲ್ಲ ಒಂಥರ ನಮಗೆ ಯುಗಾದಿ ಅಂದರೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮನೆಯಲ್ಲೆಲ್ಲ ಭಾಳ ವಿಧವಾದ ಊಟ ಅಂದರೆ ವೆರೈಟಿಯಾಗಿ ಊಟಗಳು ಹಬ್ಬದಲ್ಲಿ ಎಲ್ಲ ಸವಿದೀವಿ ಅಂತ ಹೇಳಿದ. ಇವತ್ತು ನಾವು ಮಟನ್ ಕರಿ, ಸ್ಪೆಷಲ್ ಮಟನ್ ಅಂದರೆ ಒಂಥರ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇವತ್ತು ನಿಮಗೆ ಮಟನ್ ಕರಿ ನಾಟಿ ಸ್ಟೈಲಲ್ಲಿ, ಹಳ್ಳಿ ಸ್ಟೈಲ್. ಬನ್ನಿ, ನಾಟಿ ಕರಿ ಅಂದರೆ ಇದು ಫುಲ್ಲು ನಾಟಿ ಸ್ಟೈಲಲ್ಲೇ ನಿಮಗೆ ಮಟನ್ ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನಾಟಿ ಮಟನ್ ಹೇಗೆ ಮಾಡ್ತಾರೆ ಅಂತ ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಮಸಾಲೆಗಳು ತೋರಿಸ್ತೀನಿ ನಿಮಗೆ. ಇದು ಕೊಬ್ಬರಿ ಫ್ರೆಂಡ್ಸ್. ಕೊಬ್ಬರಿ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ತವೆ ಮೇಲೆ ಹುರ್ಕೋಬೇಕು ಫ್ರೆಂಡ್ಸ್. ಕೊಬ್ಬರಿ ಆಮೇಲೆ ನೋಡಿ ಫ್ರೆಂಡ್ಸ್, ಕೊಬ್ಬರಿ ಆಮೇಲೆ ಗಸಗಸೆ ಆಮೇಲೆ ಚಕ್ಕೆ ಆಮೇಲೆ ಮೆಣಸು ಲವಂಗ ಮತ್ತು ಇದು ನೋಡಿ ಫ್ರೆಂಡ್ಸ್, ಮತ್ತು ಒಂದೆರಡು ಎಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಫ್ರೆಂಡ್ಸ್. ಇದು ಮಸಾಲ ಐಟಮ್ಗಳು ಇಷ್ಟೇ ಫ್ರೆಂಡ್ಸ್ ಹಾಕೋದು. ಇದು ಒಂಥರ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇದು ಒಗ್ಗರಣೆಗೆ, ಅದು ಮಸಾಲ ಐಟಮ್ ನೋಡಿದ್ರಲ್ಲ, ಇದು ಒಗ್ಗರಣೆಗೆ ಒಂದು ಚಿಕ್ಕದ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಆಮೇಲೆ ಕೊತ್ತಂಬರಿ. ಅಂದರೆ ಇದು ಹೇಗಂತಂದರೆ ಫ್ರೆಂಡ್ಸ್, ಇದು ಜಾಸ್ತಿ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಒಂದೇ ಈರುಳ್ಳಿ ತೊಗೊಂಡ್ರೆ, ಒಂದು ಟೊಮೆಟೊನು, ಒಂದು 4 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ಇದು ನೋಡಿ ಫ್ರೆಂಡ್ಸ್, ಮಟನ್. ಇದು 1.5 kg ಮಟನ್ ಇದೆ. ಸೊ ಮಟನನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ನಾವು ಮಸಾಲೆನೂ ರುಬ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವನ್ನೆಲ್ಲ ಹಾಕಿಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈಗ ಮಟನ್ನಿಗೆ ಫಸ್ಟು ನಾವು ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಮಟನ್ನಲ್ಲೇ ನಾವು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾವು ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ ಖಾರದ ಪುಡಿ. ಆಮೇಲೆ ರುಚಿಗೆ ತಕ್ಕಷ್ಟು, ಇದರಲ್ಲಿ ಸ್ವಲ್ಪ ಹಾಕೋಣ ಫ್ರೆಂಡ್ಸ್ ಉಪ್ಪು, ಮತ್ತು ಬೇಯ್ದ ಮೇಲೆ ಮತ್ತೆ ಹಾಕಬೇಕು. ಇಲ್ಲಿ 1-1.5 ಸ್ಪೂನು ಉಪ್ಪು. ಆಮೇಲೆ ನೋಡಿ ಫ್ರೆಂಡ್ಸ್, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 1/2 ಟೀ ಸ್ಪೂನ್ ಅರಿಶಿಣ ಫ್ರೆಂಡ್ಸ್. ಸೊ ಆಮೇಲೆ ನಾವೇನು ಮಸಾಲೆ ರುಬ್ಕೊಂಡವಲ್ಲ ಫ್ರೆಂಡ್ಸ್, ಮಸಾಲೆನೂ ಕೂಡ ಇದರಲ್ಲೇ ಹಾಕತಕ್ಕದ್ದು. ವಾವ್, ಮಸಾಲೆ ಎಷ್ಟು ಘಮ ಅಂತಿದೆ ಫ್ರೆಂಡ್ಸ್. ಅದು ನಿಮಗೆಲ್ಲ ಫಸ್ಟಿಗೆ ತೋರಿಸಲ್ಲ. ಅಂದರೆ ಇದಕ್ಕೆಲ್ಲ ಏನಪ್ಪ ಅಂತಂದರೆ ಮೇನು, ನಾವು ಏನೇ ಮಸಾಲೆಗಳು ಹಾಕಿದ್ರು ಫ್ರೆಂಡ್ಸ್ ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ಹಸಿ ಮತ್ತು ಆಮೇಲೆ ಮಸಾಲೆಯಲ್ಲಿ ಇರತಕ್ಕಂಥ ಫ್ಲೇವರ್ ಎಲ್ಲ ಆಚೆ ಬರ್ತವೆ. ಇದನ್ನು ಈಗ ನೈಸಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಗಮ್ ಅಂತ ನೋಡಿ. ನಾವು ಇನ್ನೂ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು 1.5 ಅಷ್ಟು ಇದೆ ಫ್ರೆಂಡ್ಸ್ ಮಟನ್. 1.5 kg ಅಷ್ಟಿದೆ. ಸೊ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಇದನ್ನು ಒಂದು 10 ನಿಮಿಷ ಸೈಡಿಗೆ ಇಟ್ಬಿಟ್ಟು ಫ್ರೆಂಡ್ಸ್. ಮಿಕ್ಸ್ ಇದು ಏನೋ ಫ್ರಿಜ್ಜಲ್ಲಿ ಇಡೋದೇನು ಬೇಡ. ಒಂದು ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇಟ್ಬಿಟ್ರೆ ಸಾಕು, ಅದು ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಮತ್ತು ನೆಕ್ಸ್ಟ್ ನಾವು ಒಂದು 10 ನಿಮಿಷ ಆದಮೇಲೆ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಇದು ಸ್ಟವ್ ಚಾಲು ಮಾಡಿಬಿಟ್ಟು ಕುಕ್ಕರು ಇಟ್ಟಿದ್ದೀವಿ. ಆಮೇಲೆ ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಒಂದು 100-150 ml ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕಾಯಲಿ.
ಸೊ ಚೆನ್ನಾಗಿ ಕಾಯಿಸ್ಬೇಕು, ಎಣ್ಣೆ ಚೆನ್ನಾಗಿ ಕಾಯಿಸಿ ಆಮೇಲೆ ನಾವೇನು ಇದಕ್ಕೆ ಒಗ್ಗರಣೆಗೆ ತರಕಾರಿ ಹೇಳೋದಲ್ಲ ಫ್ರೆಂಡ್ಸ್ ನಿಮಗೆ 3 ಐಟಮ್ ಫ್ರೆಂಡ್ಸ್. ಇವು 3 ಐಟಮ್ ಒಗ್ಗರಣೆಗೆ ಆಗಬೇಕು. ಈಗ ಬನ್ನಿ, ಎಣ್ಣೆನ ಕಾಯಬೇಕು. ಇದು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಇದು ಒಂಥರ ಡಿಫ್ರೆಂಟ್. ಅಂದರೆ ಇದರಲ್ಲಿ ಏನಪ್ಪ ಸ್ಪೆಷಲ್ ಇದೆ ಅಂದರೆ ನಾವೇನೋ ಮಸಾಲೆ ಹಾಕ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹುರ್ಕೋಬೇಕಂತ ಹೇಳ್ದಲ್ಲ, ಅದೇ ಸ್ಪೆಷಲ್ ಫ್ರೆಂಡ್ಸ್. ಈಗ ಎಣ್ಣೆ ಕಾದಿದೆ, ಬನ್ನಿ. ಚಟಪಟ ಚಟಪಟ. ಭಾಳ ಸಿಂಪಲ್ ರೆಸಿಪಿ ಕೊಡ್ಬೋದು, ಭಾಳ ಸಿಂಪಲ್ಲು ಮತ್ತು ಸೂಪರ್ ಟೇಸ್ಟ್ ಇರುತ್ತೆ. ಈಗ ನೋಡ್ತಾ ಇರಿ. ಇದರಲ್ಲಿ ಈ ಟೊಮೆಟೊಣ್ಣು ಮತ್ತು ಈರುಳ್ಳಿ ತುಂಬ ಕಡಿಮೆ ಫ್ರೆಂಡ್ಸ್. ಯಾಕಂತಂದರೆ ತುಂಬ ಹೆವಿ ಮಸಾಲೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಟೈಮಿಗೆ ಇದು ಒಂದು ಸ್ಪೆಷಲ್ ಸ್ವಲ್ಪ ಮಾಡ್ತಾಯಿದ್ವಿ. ನೀಟಾಗಿ ಬರ್ತಾಯಿದೆ, ಚೆನ್ನಾಗಿ ಬೇಯಬೇಕು. ಅದು ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ ಅಂದರೆ, ಸೊ ಅಡುಗೆ ಮಾಡೋಕ್ಕೆ ಪೇಷನ್ಸ್ ಅಂದರೆ ತುಂಬ ಪೇಷನ್ಸ್. ಇದು ಒಂದು ಕಲೆನೇ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಡುಗೆ ಒಂದು ಕಲೆನೇ ಅಂತ ಹೇಳ್ಬೋದು. ತುಂಬ ಪೇಷನ್ಸ್ ಇರಬೇಕು. ಇದೊಂದು ಸ್ವಲ್ಪ ಫ್ರೈ ಹಾಕ್ಕೊತಾಯಿದ್ರಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ ಟೊಮೆಟೊ ಅದೆಲ್ಲ. ನಾವೇನು ಗಾರ್ನಿಷ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೋಡಿ, ಈಗ ಇದನ್ನು ಹಾಕ್ತಾಯಿದ್ದಾರೆ. ನಲ್ಲಿ ಮೂಳೆ ಮಟನ್. ಆಮೇಲೆ ನೋಡಿ ಮಸಾಲೆ ನೋಡಿ ಫ್ರೆಂಡ್ಸ್, ಮಸಾಲೆ ನೋಡಿ ಎಷ್ಟು ನೀಟಾಗಿ. ಅದಕ್ಕೆ ನೀವು ಈಗೇನು ಮಸಾಲೆ ಎಲ್ಲ ರೆಡಿ ಮಾಡ್ತೀರಲ್ಲ, ನಾವು ಮಟನ್ ತಂದ ತಕ್ಷಣವೇ ಅದು ನೀಟಾಗಿ ತೊಳೆದ್ಬಿಟ್ಟು ಈ ಥರ ನಾವೇನು ಐಟಮ್ ತೋರಿಸಿದ್ವಲ್ಲ, ಖಾರ ಪುಡಿ, ಅರಿಶಿನ, ಉಪ್ಪು, ನೀವು ಬೇಕಿದ್ರೆ ಮಟನ್ ಮಸಾಲ ಆ್ಯಡ್ ಮಾಡ್ಕೋಬೋದು. ನಾವು ಇದಕ್ಕೆ ಹಾಕಿಲ್ಲ. ಸೊ ಅದನ್ನು ಹಾಕಿಬಿಟ್ಟು ಮತ್ತು ಮಸಾಲೆಗಳೇನು ರುಬ್ಕೊಂಡಿರ್ತಿಲ್ಲ, ಎಣ್ಣೆಯಲ್ಲಿ ಕರೋಕ್ಕಿಂತ ಡೈರೆಕ್ಟ್ ಮಟನಲ್ಲಿ ಹಾಕಿದ್ರೆ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ರುಚಿ ಟೇಸ್ಟ್ ಏನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಫ್ಲೇವರ್ ತಗೊಳುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಮಟನಲ್ಲೇ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅದು ನಾವು ಸೈಡಿಗೆ ಇಟ್ಬಿಡಬೇಕು, ಪ್ಲೇಟ್ ಮುಚ್ಚಿ. ಅದೇನು ಫ್ರಿಜ್ಜಲ್ಲಿ ಹಾಕೋದೇನು ಬೇಡ ಫ್ರೆಂಡ್ಸ್. ನೋಡಿ ಕಲಿಸ್ತಾ ಇದ್ದೀವಿ. ಸೊ ಆ ಥರ ಒಂದು 10 ನಿಮಿಷ ಇಡೋದ್ರಿಂದ ಮಸಾಲ ನೀಟಾಗಿ ಇಟ್ಕೊಳ್ಳುತ್ತೆ ಫ್ರೆಂಡ್ಸ್ ಮಟನ್. ನೋಡಿ ಸೊ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡುವಂದ್ರೆ ನೀವು ನೋಡ್ತಿರ್ಬೋದು ಹೇಗೆ ಫುಲ್ಲು ಸೂಪರಾಗಿ ಗಮಲು ಬರ್ತಾಯಿದೆ ಫ್ರೆಂಡ್ಸ್, ಮಟನ್ ಗಮಲು. ನೋಡಿ ಫ್ರೆಂಡ್ಸ್, ಈಗ ಅದು ಚೆನ್ನಾಗಿ ತಿರ್ಸಿದ ಮೇಲೆ ಈಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೀರು ನಾವು ಮಟನಿಗೆ ಹಾಕ್ಕೋಬೇಕಾಗ್ತದೆ. ಇದು ನಾವು ಕುಕ್ಕರಲ್ಲಿ ಬೇಯಿಸ್ತಾಯಿದ್ದೀವಿ, ಬೇಗ ಆಗುತ್ತೆ ಅದರಿಂದ. ನಮಗೆ ನೀರು ಎಷ್ಟು ಬೇಕು ನೋಡಿ ಹಾಕ್ಸ್ಕೊಳ್ಳಿ. ಯಾಕೆಂತಂದರೆ ಅದು ಚೆನ್ನಾಗಿ ಬೇಯಬೇಕು. ಆಮೇಲೆ ಕುಕ್ಕರ್ಲಿ ಇಡ್ತಾಯಿದ್ದೀವಲ್ಲ, ಸೊ ಅದರಿಂದ ಡೈರೆಕ್ಟಾಗಿ ನಾವು ಎಷ್ಟು ಬೇಕು ಅಷ್ಟು ನೀರು ಒಂದೇ ಸತಿ ಹಾಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೋಡಿ ಒಂದು ರೌಂಡ್ ತಿರ್ಸಿದ್ವಿ. ನೋಡಿ ಫ್ರೆಂಡ್ಸ್, ಕಲರ್ ನೋಡಿ ಸ್ಟ್ರಕ್ಚರ್ ಹೇಗಿದೆ. ಸೊ ಹೀಗೆ ನೋಡ್ತಾ ಇರಿ ಹೇಗೆ ಆಗುತ್ತೆ ನೋಡೋಣ. ಆಮೇಲೆ ಫ್ರೆಂಡ್ಸ್, ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮ್ಮಿಂದ ಭಾಳ ನಮಗೆ ಅಪೇಕ್ಷೆ ಇರುತ್ತೆ. ಯಾಕೆಂತಂದರೆ ನೀವು
ಕೊಡೋ ಒಂದೊಂದು ಸಬ್ಸ್ಕ್ರೈಬು ನಮಗೆ ಭಾಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಹೊಸ ಬೇರೆ ವಿಡಿಯೋಗಳು ತರ್ತೀನಿ ನಿಮಗೋಸ್ಕರ. ಸೊ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಅದರಿಂದ ನಿಮಗೆ ಇನ್ನು ಹೊಸ ವಿಡಿಯೋಗಳು ಮತ್ತು ಹೊಸ ವಿಷಯಗಳು ನಿಮಗೆ ಬರ್ತವೆ. ದಯವಿಟ್ಟು ನಮ್ಮನ್ನು ನೀವು ಹೆಲ್ಪ್ ಮಾಡಬೇಕು. ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಫ್ರೆಂಡ್ಸ್. ನಿಮ್ಮಿಂದ ಇದೆ ನಾವು ತುಂಬ ದೊಡ್ಡ ಅಪೇಕ್ಷೆ ಮಾಡೋದು ನಿಮ್ಮ ಕಡೆ. ಸೊ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎಲ್ಲವನ್ನು ಹಾಕಾಗಿದೆ. ಈಗ ಇದನ್ನು ನಾವು ಕುದಿಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತಿನ ಸ್ಪೆಷಲ್ ಮಟನ್ ಜೊತೆ ನಾವು ರೊಟ್ಟಿ ತೋರಿಸಿಲ್ಲ ಅಂದರೆ ಹೇಗೆ ಕಂಪ್ಲೀಟ್ ಆಗುತ್ತೆ ವಿಡಿಯೋ. ನೋಡಿ ರೊಟ್ಟಿ ಮಾಡ್ತಾಯಿದ್ದೀರಿ ನೋಡಿ ಫ್ರೆಂಡ್ಸ್. ರೊಟ್ಟಿ. ಹಲೋ ಹಾಯ್ ಮೀನಾಕ್ಷಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಮಾಡ್ತಾರೆ. ಸೊ ನೋಡಿ ಒಲೆ ಮೇಲೆ ನಾಟಿ ಸ್ಟೈಲ್ ಜೋಳದ ರೊಟ್ಟಿ ನೋಡ್ಕೊಂಡು ಫ್ರೆಂಡ್ಸ್. ಒಂದು ರೊಟ್ಟಿ ಹೀಗೆ ಮಾಡ್ತಾರೆ, ಒಂದು ಪೂರ್ತಿ ಕಂಪ್ಲೀಟ್ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬೇಗ ಅಡುಗೆ ಆಗಬೇಕಂತ ಇವರು ತೀಡ್ತಾರೆ. ಸೊ ನಿಮಗೆ ಪ್ರತಿ ಸಾರಿ ನಾನು ತೋರಿಸ್ತಾ ಇರ್ತೀನಿ. ಜೋಳದ ರೊಟ್ಟಿ ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಲ್ಲಿ ಸ್ಪೆಷಲಾಗಿ ಈಗ ಬಿಸಿಲುಗಾಲ ಫ್ರೆಂಡ್ಸ್, ತಂಪಾಗಿ ಇರಬೇಕಂತಂದರೆ ನೀವು ದಯವಿಟ್ಟು ಜೋಳದ ರೊಟ್ಟಿ ತಿನ್ನಿ. ಆಮೇಲೆ ಶುಗರ್ ಕಾಯಿಲೆ ಅಂತ ಹೇಳ್ತಾರಲ್ಲ, ಶುಗರಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಜೋಳದ ರೊಟ್ಟಿ. ನೋಡಿ ನಮ್ಮ ಮನೆಯ ಸ್ಪೆಷಲ್ ಊಟದಲ್ಲಿ ಇವತ್ತು ಮಟನ್ ಕರಿ ಆಮೇಲೆ ಜೋಳದ ರೊಟ್ಟಿ. ನೋಡಿ ಫ್ರೆಂಡ್ಸ್, ಮೀನಾಕ್ಷರ ಟಯರ್ಡ್ ಆಗಿಬಿಟ್ಟು ಹಾಕಳಿಸ್ತಾ ಇದ್ದಾರೆ. ಸೊ ನೋಡಿ ನಮ್ಮ ಅತ್ತೆಯವರು ಜೋಳದ ರೊಟ್ಟಿ ತಿರ್ಸಿದ್ರು. ಜೋಳದ ರೊಟ್ಟಿ ಬಿತ್ತು, ರೊಟ್ಟಿ ಪುಟ್ಟಿಯಲ್ಲಿ ಜೋಳದ ರೊಟ್ಟಿ ಬಿತ್ತು. ಆಮೇಲೆ ನೋಡಿ ಅವರು ಅಲ್ಲಿ ರೊಟ್ಟಿಯನ್ನು ತವೆ ಮೇಲೆ ಹಾಕಿದರು. ಇದು ಆರ್ಗಾನಿಕ್ ಫ್ರೆಂಡ್ಸ್. ನಾವು ಜೋಳದ ರೊಟ್ಟಿ ಮಾಡಬೇಕಂತಂದರೆ ಒಲೆ ಮೇಲೇ ಮಾಡ್ಕೊಳ್ತೀವಿ. ಸೊ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ಜೋಳದ ರೊಟ್ಟಿ. ನೋಡ್ಕೊಳ್ಳಿ, ಇದು ಫ್ರೆಂಡ್ಸ್ ಜೋಳದ ರೊಟ್ಟಿ. ಕೈಯಿಂದ ಈ ಥರ ಸ್ವಲ್ಪ ಕೈಯಿಂದ ತಟ್ಕೊಳ್ತಾರೆ, ಆಮೇಲೆ ಲತ್ತಣಿಕಿಂದ ಲಟ್ಟಿಸ್ತಾರೆ ಜೋಳದ ರೊಟ್ಟಿ. ನೋಡಿ ನಮ್ಮ ಅತ್ತೆಯವರು ರೊಟ್ಟಿ ತೀರ್ವಾಕಿದ್ರು. ಯುಗಾದಿ ಹಬ್ಬದ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಮಟನ್ ಕರಿ. ಚುಚ್ಕ ನೋಡಿ ಫ್ರೆಂಡ್ಸ್, ಚುಚ್ಕ ತೊಗೊಂಡಿರೋ ಚುಚ್ಕದಿಂದ ಬೇಗ ಆಗಿಬಿಡುತ್ತೆ. ಚುಚ್ಕ ನೋಡಿ, ಮೀನಾಕ್ಷಿ ಯಾರು ನೋಡ್ತಿದ್ದಾರೆ. ರೊಟ್ಟಿ ತಯಾರಾಗಿ ಬಂತು ನೋಡಿ ಫ್ರೆಂಡ್ಸ್, ಹೆಂಗಿದೆ ರೊಟ್ಟಿ ಫ್ರೆಂಡ್ಸ್. ನೋಡಿ ಈಗ ಊಟಕ್ಕೆ ರೆಡಿಯಾಗಿದೆ. ಈಗ ಓಪನ್ ಮಾಡ್ತಾಯಿದ್ದೀವಿ ಕುಕ್ಕರ್. ವಾವ್, ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ಕುದ್ದಿದೆ. ಈಗ ಊಟಕ್ಕೆ ಸರ್ವ್ ಮಾಡ್ಬೋದು ಮಟನ್ ಕರಿ. ನೋಡಿ ಫ್ರೆಂಡ್ಸ್, ವಾವ್ ಫ್ರೆಂಡ್ಸ್, ನೋಡಿ ಮಟನ್ ಕರಿ ರೆಡಿಯಾಗಿದೆ. ನೋಡಿ ಹೇಗಿದೆ, ನಲ್ಲಿ ಮೂಳೆ ತುಂಬ ಕ್ರಿಸ್ಪಿಯಾಗಿ ಕುದ್ದಿದೆ. ಆಮೇಲೆ ಇದು ಫ್ರೆಂಡ್ಸ್ ನಿಮಗೆ ತೋರಿಸ್ನಲ್ಲ ಬ್ಲೆಡ್ ಫ್ರೈ. ಇವತ್ತು ನಮ್ಮ ಮನೆಯ ಸ್ಪೆಷಲ್ ಊಟ ಏನಪ್ಪ ಅಂತಂದರೆ ಮಟನ್ ಕರಿ ಮತ್ತು ಬ್ಲೆಡ್ ಫ್ರೈ, ಆಮೇಲೆ ಜೋಳದ ರೊಟ್ಟಿ ಜೊತೆಗೆ ನೋಡಿ ಈರುಳ್ಳಿ ಮತ್ತು ಲಿಂಬೆಹಣ್ಣು ಜೊತೆ ಎಲ್ಲ ಚೆನ್ನಾಗಿ ಗಾರ್ನಿಷ್ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯ ಇವತ್ತು ಸ್ಪೆಷಲ್ ಊಟ. ಸೊ ಫ್ರೆಂಡ್ಸ್, ಇದೇ ಥರ ನಿಮಗೆ ಇನ್ನು ಹೊಸ ವಿಡಿಯೋಗಳು ತೋರಿಸ್ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನು ಮುಂದಿನ ವಿಡಿಯೋ ಜೊತೆಗೆ ಸೇರೋಣ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.